ಏನಾಗಿದೆ ಸರ್ ನಿಮ್ಮ ತಂದೆ ಸಾಲಗಳು, ಕೈ ಸಾಲಗಳು ತುಂಬ ಇದ್ದು ಅದರಿಂದ ಸೂಸೈಡ್ ಮಾಡ್ತಾರೆ. ಎಷ್ಟಿತ್ತು ಸರ್ ಸಾಲ? ಸಂಘದ್ದು ಒಂದು 2 ಲಕ್ಷ ಇತ್ತು. 2 ಲಕ್ಷ ಇತ್ತು. ಆ ಕೈ ಸಾಲಗಳು ತುಂಬ ಇದ್ದು ಒಂದು 5-6 ಲಕ್ಷ. ಸಂಘದವ್ರು ಏನಾದ್ರು ಮನೆ ಹತ್ರ ಬಂದು ಕೇಳೋದು ಮಾಡೋದು ಮಾಡ್ತಾಯಿದ್ರೆ ಮಾಡ್ತಾಯಿದ್ರಾ? ಆ ಥರ ಏನಿಲ್ಲ. ದುಡ್ಡು ಕಟ್ಟೋಕ್ಕೆ ಸಮಸ್ಯೆ ಆಗ್ತಾಯಿತ್ತು. ಸೊ ಯಾವಾಗ ಆಗ್ಯದ ಸರ್ ಇದು ಘಟನೆ? ಇವತ್ತು ಬೆಳಗ್ಗೆ ಆಗಿರೋ ಅಂತ. ಏನು ಕೆಲಸ ಮಾಡ್ತಾಯಿದ್ರು ತಂದೆ? ವ್ಯವಸಾಯ ಅಂತ. ನಿಮ್ಮ ಹೆಸರು? ಮಂಜುನಾಥ್. ನೀವೇನು ಮಾಡ್ತೀರಾ? ನಾನು ಎಜುಕೇಷನ್ ಮಾಡ್ತೀನಿ. ಓದ್ತಾ ಇದ್ದೀರಾ? ಎಷ್ಟು ಜನ ಮಕ್ಕಳು ನಿಮಗೆ, ನಿಮ್ಮ ತಂದೆಯರಿಗೆ? ಇಬ್ಬರು. ಗಂಡು ಮಕ್ಕಳೇನಾ? ಇಲ್ಲ, ಒಬ್ಬರು ಅಕ್ಕ. ಮದುವೆ ಆಗಿದೆ ಅಕ್ಕ? ಅಕ್ಕನ ಮದುವೆ ಆಗಿದೆ. ನಾಗರಾಜು ಉಳ್ಳಳ್ಳಿ. ಸರ್ ಏನಾಗಿದೆ ಸರ್ ಈಗ ಘಟನೆ ಇದು? ಸರ್ ಘಟನೆ, ನಾನು ಬೆಳಗ್ಗೆ ವಾಕ್ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಮೃತರ ಪತ್ನಿ ಏನಿದ್ದಾರೆ ಅವ್ರು ಜೋರಾಗಿ ಅಳ್ತಾಯಿದ್ರು. ಏನಾಗಿದೆ ಅಂತ ಹೋಗಿ ನೋಡಿದಾಗ ಅವರು ವಿಷ ಸೇವನೆ ಮಾಡಿದರು. ಕಾರಣ ಏನು ಅಂತ ತಿಳ್ಕೊಂಡಾಗ ಸಾಕಷ್ಟು ಕೈ ಸಾಲ ಮತ್ತು ಕೆಲವು ಸಂಘಗಳಲ್ಲಿ ಸಾಲ ಇತ್ತು. ಹಾಗಾಗಿ ಮನನೊಂದು ವಿಷ ಸೇವನೆ ಮಾಡಿದ್ದಾರೆ ಅಂತ ಅವರು ಶ್ರೀಮತಿ ಅವರು ತಿಳ್ಕೊಂಡ್ರು. ನಾವು ಕೇಳಿದ್ವಿ, ಇಷ್ಟೆಲ್ಲ ಕೇವಲ ಸಾಲ ಇದೆ ಅಂತ ಹೇಳಿ ಅವರಿನ್ನೂ ಭಾಳ ಬದುಕಬೇಕಾದವರು 50 ವರ್ಷಕ್ಕೇ ಸೂಸೈಡ್ ಮಾಡೋ ಅಂಥ ಇದಕ್ಕೆ ಇಳಿಬಾರ್ದಾಗಿತ್ತು. ಯಾರು ಕಿರುಕುಳನ ಏನೋ, ಬಟ್ ಇದು ಒಬ್ಬ ರೈತ ಅನ್ನದಾತ ಈಡಾಗಿರೋಂಥದ್ದು ನಮ್ಮ ದೇಶಕ್ಕೆ ಒಂದು ಸಂಕಷ್ಟದ ಪರಿಸ್ಥಿತಿ. ಸೊ ಯಾವುದೇ ರೈತ ಈ ರೀತಿ ಮಾಡ್ಕೋಬಾರ್ದು. ಈ ರೀತಿ ಆದಂಥ ಸಂದರ್ಭದಲ್ಲಿ 4-6 ಜನಕ್ಕೆ ಹೇಳ್ಕೊಂಡ್ರೆ ಅದೇನಾದರೂ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ಬೋದು ಅಂತ ನಾನು ಮುಖಾಂತರ. ಸಂಘದವ್ರು ಏನಾದ್ರು ಮನೆ ಹತ್ರಕ್ಕೆ ಬಂದಿರಂತ ಸರ್? ಸಂಘದವರು ನಾವು ಅದ್ರ ಬಗ್ಗೆ ಬ್ರೀಫಾಗಿ ತಿಳ್ಕೊಳಕ್ಕೆ ಹೋಗಲಿಲ್ಲ. ಒಟ್ಟಾಗೆ ಹಲವಾರು ಸಂಘಗಳಲ್ಲಿ ಸಾಲ ತಗೊಂಡಿದ್ರು ಅನ್ನೋದು ಮಾಹಿತಿ ಇದೆ. ಏನು ಹೆಸರು ಅವ್ರ ಹೆಸರು? ಅವರ ಹೆಸರು, ಮೃತರ ಹೆಸರು ಬಂದ್ಬಿಟ್ಟು ಹೇಮಂತ್ ಬಂಡಿತಿಮಲ್ಲಿ ಅವರು. ಬಟ್ ನಾನು ಅಲ್ಲೇ ಒಂದು ಕೂಗು ಹೇಳುತ್ತೆ ದೂರದಲ್ಲಿ ನಮ್ಮ ಮನೆ ಇದೆ. ವಾಕ್ ಮಾಡೋ ಸಂದರ್ಭದಲ್ಲಿ ನನಗೆ ಬೆಳಿಗ್ಗೆ ವಿಚಾರ ತಿಳಿತು.